ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಲಕ್ಷ್ಮಿ ಮುಖ ಮತ್ತು ಕಿರೀಟನ ತೋರಿಸ್ತಾ ಇದ್ದೀನಿ. ಇದೆರಡೂ ಕೂಡ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಮೀಶೋದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗೋದಿಲ್ಲ ಇಷ್ಟು ಕಡಿಮೆ ಪ್ರೈಸ್ ಅಂತ ಹೇಳಿ. ವೈ ಬಿಕಾಸ್ ಹೊರಗಡೆ ಎಲ್ಲ ನಿಮಗೆ ಡಬಲ್ ಟ್ರಿಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಬ್ಬದ ಸೀಸನ್ ಬೇರೆ ಆಗಿರೋದ್ರಿಂದ ಜಾಸ್ತಿ ಪ್ರೈಸಲ್ಲಿ ಮಾಡ್ತಾರೆ. ಹೇಗಿದ್ರು ಕೂಡ ತಗೊಳ್ತಾರೆ ಅಂತ ಹೇಳಿ ಬಾಯಿಗೆ ಬಂದಿದ್ದ ಪ್ರೈಸಲ್ಲೆಲ್ಲ ಮಾರ್ತಾ ಇರ್ತಾರೆ. ಬಟ್ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಮತ್ತು ಆಫಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಹೇಗಿದೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ ಸೊ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಸೀರೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇನ್ ಕೇಸ್ ಯಾರೆಲ್ಲ ಹೊಸೊಬ್ರು ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನನ್ನ ಚಾನಲ್ ಓಪನ್ ಮಾಡಿ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಮೀಶೋ ವರಮಹಾಲಕ್ಷ್ಮಿ 2026 ಅಂತ ಹೇಳಿ ಸಪರೇಟ್ ಫೋಲ್ಡರ್ ಕೂಡ ಮಾಡಿದ್ದೀನಿ. ಸೊ ಅಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲದೂ ಕೂಡ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ವಾಚ್ ಮಾಡಿಬಿಟ್ಟು ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಲಕ್ಷ್ಮಿ ಫೇಸ್ ಬಂದ್ಬಿಟ್ಟು ಫುಲ್ ಗ್ರ್ಯಾಂಡ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಜುವೆಲ್ಸ್ ಎಲ್ಲದೂ ಕೂಡ ಅವರೇ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಡೆಕೋರೇಷನ್ ಮಾಡೋಂಥ ನೀಡೇ ಇರೋದಿಲ್ಲ. ಸೊ ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದೀರಾ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಬಿಕಾಸ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಸೊ ನಾವು ಅಲಂಕಾರ ಎಲ್ಲ ಮಾಡೋದಕ್ಕೆ ಅಷ್ಟೊಂದು ಪೇಷನ್ಸ್ ಕೂಡ ಇರೋದಿಲ್ಲ. ಈ ರೀತಿ ಫುಲ್ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿರೋಂಥ ಲಕ್ಷ್ಮಿ ಫೇಸ್ ಸಿಕ್ಬಿಡ್ತು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಆ್ಯಂಡ್ ನೋಡಿ, ನಾವು ಕಳ್ಸೋಕ್ಕೆ ಹಾಕಿದಾಗ ಈ ರೀತಿನಲ್ಲಿ ಕಾಣಿಸುತ್ತೆ. ಸೊ ಇದನ್ನು ನಾನು AI ಇಂದ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಲಕ್ಷ್ಮಿ ಫೇಸ್ ಇದೆ ಅಲ್ವಾ, ಸೊ ನೋಡಿದ್ರೆ ಫುಲ್ ನಿಮಗೆ ಬೆಳ್ಳಿ ಅಂತ ಅನ್ಸುತ್ತೆ. ಈಗ ಬೇರೆ ಯಾರಾದರೂ ಕೂಡ ಮನೇಲಿ ನೋಡಿದವರು ಕೂಡ ಅಂದರೆ ಹೊರಗಡೆ ಗೆಸ್ಟ್ ಎಲ್ಲ ಬಂದವ್ರು ನೋಡಿದ್ರು ಕೂಡ ಬೆಳ್ಳಿದೇನೋ ಅಂತ ಅನ್ಕೊಂಬಿಡ್ತಾರೆ. ಬಟ್ ಇದು ಬಂದು ಪ್ಯೂರ್ ಜರ್ಮನ್ ಸಿಲ್ವರ್ದು, ಅರೌಂಡ್ 300 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಸೊ ಎಲ್ಲದೂ ಕೂಡ ನೋಡಿ, ಕಣ್ಣಿಗೆ ಕಾಡಿಗೆ ಆಗಿರ್ಬೋದು, ಮೂಗುತಿ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ತಿಲಕ ಆಗಿರ್ಬೋದು, ಎಲ್ಲದೂ ಕೂಡ ಅವರೇ ಡೆಕೋರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸೊ ನೋಡಿ, ಸ್ಟೋನ್ಸ್ ಇದೆ. ಸ್ಟೋನ್ಸಲ್ಲೂ ಕೂಡ ವೈಟ್ ಸ್ಟೋನ್ಸ್, ಗ್ರೀನ್ ಸ್ಟೋನ್ಸ್, ಡಾರ್ಕ್ ಗ್ರೀನ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಎಲ್ಲದೂ ಕೂಡ ಇದೆ. ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಫೇಸ್ ಒಂಥರ ಕಳೆ ಕೂಡ ಇದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ರಲ್ವ, ಸಖತ್ತಾಗಿದೆ ಮಾತ್ರ. ಆ್ಯಂಡ್ ನಾನು ಆಗಲೇ ಹೇಳಿದಾಗ ಇದು ಬಂದು ಜರ್ಮನ್ ಸಿಲ್ವರ್ದಿದು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಹೂಕ್ ಕೂಡ ಕೊಟ್ಟಿದ್ದಾರೆ. ನಾವು ಆರಾಮಾಗಿ ಕಳ್ಸೋಕ್ಕೆ ನಾವು ನೀಟಾಗಿ ಫಿಕ್ಸ್ ಕೂಡ ಮಾಡ್ಕೋಬೋದು, ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಅರೌಂಡ್ 300 ಗ್ರಾಮ್ಸ್ ಬರುತ್ತೆ ನಾನು ಆಗಲೇ ಹೇಳಿದಾಗೆ. ಆ್ಯಂಡ್ ಪ್ರೈಸ್ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಇದನ್ನು ತೊಗೊಂಡಿದ್ದು ಜಸ್ಟ್ 897. ಬಟ್ ಇದನ್ನೇ ನಾವು ಹೊರಗಡೆ ತೊಗೊತೀವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 1,500 ರೂಪಾಯಿ ಅಂತೂ ಹೇಳ್ತಾರೆ. ಬಟ್ ಮೀಶೋದಲ್ಲಿ 897 ರೂಪಾಯಿಗೆ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಗ್ರ್ಯಾಂಡ್ ಡೆಕೋರೇಷನ್ ಇರೋಂಥದ್ದು. ಇದರಲ್ಲಿ ನಿಮ್ಗೆ ಇಷ್ಟು ಗ್ರ್ಯಾಂಡ್ ಬೇಡ, ನಮಗೊಂದು ಸ್ವಲ್ಪ ಅಂದರೆ ಸ್ವಲ್ಪ ಜುವೆಲ್ಸ್ ಎಲ್ಲ ಹಾಕಿರೋಂಥದ್ದು ಸಿಂಪಲ್ ಆಗಿದ್ರೆ ಸಾಕು ಅಂತ ಹೇಳಿದ್ರೆ ಅದು ಕೂಡ ಅವೈಲೇಬಲ್ ಇದೆ. ಲಿಂಕ್ ಕೊಟ್ಟಿರ್ತೀನಲ್ವ, ತಗೊಳ್ಳಿ. ಅದು ಬಂದು ಅರೌಂಡು 790 ರೂಪೀಸ್ ಏನೋ ಆಗುತ್ತೆ. ಆ್ಯಂಡ್ ಮತ್ತು ಇನ್ನೊಂದು ಬಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಅಂದರೆ ಈ ರೀತಿ ನಾನು ಏನು ತೋರಿಸ್ತಿದ್ದೀನಲ್ಲ ಫುಲ್ ಡೆಕೋರೇಷನ್ ಆಗಿರೋದು ವಿತ್ ತಾಳಿ ಇರೋಂಥದ್ದು ಮತ್ತು ಸ್ವಲ್ಪ ಸ್ಟೋನ್ಸ್ ವರ್ಕ್ ಇರೋ ಬೇರೆ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಅವೈಲೇಬಲ್ ಇದೆ. 694 ರೂಪಾಯಿ ಆಗುತ್ತೆ. ಅದು ಇನ್ನೂ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೊ ನಿಮಗೆ ಮೂರದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಯಾವ್ದು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇದು ಬಂದು ಲಕ್ಷ್ಮಿ ಫೇಸ್ ಫಸ್ಟ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಯಾವ ರೀತಿ ತರಿಸಿದ್ದೀನಿ ಅಂತ ಹೇಳಿದ್ರೆ ಫುಲ್ ಪ್ಲೇನ್ ಲಕ್ಷ್ಮಿ ಮುಖನ ತರಿಸಿದ್ದೀನಿ. ಸೊ ಇದು ಬಂದು ಫುಲ್ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಮಾಡಿರೋಂಥದ್ದು. ನೋಡಿದ್ರೆ ಪ್ಯೂರ್ ಸಿಲ್ವರ್ ಅಂತ ಅನ್ಸುತ್ತೆ, ಬೆಳ್ಳಿ ಅನ್ಸುತ್ತೆ ಅಲ್ವಾ? ಸೊ ಅಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಮತ್ತೆ ಲಕ್ಷ್ಮಿ ಕಳೆ ಕೂಡ ಸಖತ್ತಾಗಿದೆ. ಫುಲ್ ಪ್ಲೇನ್ ಅಲ್ಲಿ ಇದೆ. ಸೊ ಈ ರೀತಿ ಪ್ಲೇನ್ ಇತ್ತು ಅಂತ ಹೇಳಿದ್ರೆ ಸೊ ನೀವೇನಾದ್ರು ಸ್ವಲ್ಪ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ನೀವೇ ಓನ್ ಆಗಿ ಡೆಕೋರೇಷನ್ ಅಂದರೆ ಲಕ್ಷ್ಮಿ ಫೇಸ್ ಡೆಕೋರೇಷನ್ ನೀವೇ ಮಾಡ್ಕೋಬೋದು. ಸೊ ಅದು ಡೆಕೋರೇಷನ್ ಮಾಡೋದು ಕೂಡ ನಾನು ತರಿಸಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಫೇಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಒಳ್ಳೆ ಕಳೆ ಕೂಡ ಇದೆ ಅಂತಲೇ ಹೇಳ್ಬೋದು. ಇದು ಬಂದು 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ, ಉದ್ದ ಬರುತ್ತೆ, ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಆ್ಯಂಡ್ ಇದ್ರದ್ದು ಬೇಸ್ ಮೆಟೀರಿಯಲ್ ಬಂದ್ಬಿಟ್ಟು ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು. ಆ್ಯಂಡ್ ಇದಕ್ಕೆ ಸಿಲ್ವರ್ ಕೋಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಯ್ಟ್ 200 ಗ್ರಾಮ್ಸ್ ಬರುತ್ತೆ. ಸೊ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಕಡಿಮೆ ಪ್ರೈಸು ಫ್ರೆಂಡ್ಸ್, ಎಷ್ಟು ಗೊತ್ತಾ? ಬರೀ 375 ರೂಪಾಯಿ ಅಷ್ಟೇ, 375 ರೂಪೀಸಲ್ಲಿ ಸಿಗ್ತಾ ಇದೆ 200 ಗ್ರಾಮ್ಸ್ ವೆಯ್ಟ್ ಇರೋಂಥ ಲಕ್ಷ್ಮಿ ಫೇಸು. ಸೊ ಪ್ಲೇನಲ್ಲಿದೆ, ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದು ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ವೆಯ್ಟಲ್ಲಿ ಬೇಕು,
ಮೀನ್ಸ್ 100 ಗ್ರಾಮ್ಸ್ ಆಗಿರ್ಬೋದು ಮತ್ತು 150 ಗ್ರಾಮ್ಸ್ ಆಗಿರ್ಬೋದು. ಸೊ ಈ ಒಂದು ವೆಯ್ಟಲ್ಲಿ ಬೇಕು ಅಂತ ಹೇಳಿದರೆ ಸೇಮ್ ಪ್ರೈಸ್ ಸಿಗುತ್ತೆ, ವೆಯ್ಟ್ ನಿಮಗೆ ಕಮ್ಮಿ ಸಿಗುತ್ತೆ ಮತ್ತು ಪ್ರೈಸ್ ಕೂಡ ಸ್ವಲ್ಪ ಕಡಿಮೆನಲ್ಲೇ ಆಗುತ್ತೆ ನಿಮಗೆ. ಸೊ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಎಷ್ಟು ವೆಯ್ಟಲ್ಲಿ ಆದರೂ ಕೂಡ ಪರ್ಚೇಸ್ ಮಾಡಿ, ಸ್ಪೇಸ್ ಕೊಡ್ತೀನಿ ಓಕೆನಾ. ಸೊ ನಾನು ತೊಗೊಂಡಿರೋದು ಫಸ್ಟ್ ಲಿಂಕ್ ಇರುತ್ತೆ ಆ್ಯಂಡ್ ಅದಾದಮೇಲೆ ಒಂದು ಸ್ಪೇಸ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಲಿಂಕ್ ನಿಮಗೆ ಕೊಡ್ತೀನಿ, ಅಂದರೆ ವೆಯ್ಟ್ ಕಮ್ಮಿ ಇರೋದೆಲ್ಲ. ಸೊ ಅದಾದ್ರು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಈ ಪ್ಲೇನ್ ಲಕ್ಷ್ಮಿ ಫೇಸ್ಗೆ ನಾನು ಹೇಗೆ ಅಲಂಕಾರ ಮಾಡೋದು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಸ್ಟಿಕ್ಕರ್ನ ನಾನು ಮೀಶೋಯಿಂದನೇ ತಗೊಂಡಿದ್ದು. ಫುಲ್ ಸ್ಟೋನ್ಸ್ ವರ್ಕಲ್ಲಿ ಬರುತ್ತೆ. ಸ್ಟಿಕ್ಕರ್ಸ್ ಆಗಿರ್ಬೋದು, ತಿಲಕ ಆಗಿರ್ಬೋದು, ಮತ್ತು ಐಸ್ ಆಗಿರ್ಬೋದು ಆ್ಯಂಡ್ ಐಬ್ರೋಸ್ ಆಗಿರ್ಬೋದು, ನೋಸ್ಗೆ ಆ್ಯಂಡ್ ಆಲ್ಸೋ ಲಿಪ್ಸ್. ಸೊ ಇದಷ್ಟು ಕೂಡ ಫುಲ್ ಸೆಟ್ ನಿಮಗೆ ಈ ರೀತಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ. ಫುಲ್ ಸ್ಟೋನ್ಸ್ ಇರೋಂಥದ್ದು, ಡಬಲ್ ಸ್ಟ್ಯಾಂಪ್ ಗಮ್ ಇರುತ್ತೆ. ಸೊ ದಟ್ ನಾವು ಆರಾಮಾಗಿ ಈಸಿಯಾಗಿ ಈ ರೀತಿನಲ್ಲಿ ಅಂಟಿಸ್ಕೋಬಹುದು. ಸೊ ತುಂಬ ಚಂದ ಕಾಣಿಸುತ್ತೆ. ಲಕ್ಷ್ಮಿ ಕಳೆನೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ರೀತಿನಲ್ಲಿ ಅಂಟಿಸ್ಕೊಂಡಾಗ ಅಲ್ವಾ. ಇಯರಿಂಗ್ಸ್ ಎಲ್ಲದೂ ಕೂಡ ಬರೋದಿಲ್ಲ, ಜಸ್ಟ್ ಇಷ್ಟು ಮಾತ್ರ ಇರುತ್ತೆ. ಮತ್ತು ಲಿಪ್ಸಿಂದು ಕೂಡ ಇದೆ, ನನ್ನ ಮಗಳು ತೊಗೊಂಡು ಹೋಗ್ಬಿಟ್ಲು. ಸೊ ಹಾಗಾಗಿ ಅದನ್ನು ಏನು ಹಾಕೋದಕ್ಕಾಗಿಲ್ಲ. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದರೆ ಈ ಒಂದು ಸ್ಟಿಕ್ಕರ್ಸ್ ಅಲಂಕಾರ ಇರೋಂಥ ಸ್ಟಿಕ್ಕರ್ಸು 207 ರೂಪಾಯಿ ಅಷ್ಟೇ, 207 ರುಪೀಸ್ನಲ್ಲಿ ಸಿಗ್ತಿದೆ. ಹೊರಗಡೆ ತೊಗೊತೀವಿ ಅಂತ ಹೇಳಿದ್ರೆ ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ಅಷ್ಟೇನು ಚೆನ್ನಾಗಿಲ್ದಿರೋದು ಕೂಡ ಸಿಗುತ್ತೆ. ಬಟ್ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು. ಸೊ ಒಂದ್ಸಲ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ನೀವೆಲ್ಲ ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಲಕ್ಷ್ಮಿ ಫೇಸ್ ಇಟ್ಬಿಟ್ಟು ನಿಮ್ಮ ಮನೇಲಿ ಪೂಜೆ ಏನಾದ್ರು ಮಾಡ್ತಿದ್ದೀರಾ, ಅಥವಾ ಲಕ್ಷ್ಮಿ ಪೂಜೆ ಕೂಡ ಬರುತ್ತಲ್ವ, ಧನಲಕ್ಷ್ಮಿ ಪೂಜೆ ಕೂಡ. ಸೊ ಆ ಟೈಮಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಕಿರೀಟನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾವು ಲಕ್ಷ್ಮಿಗೆ ಈ ಒಂದು ಕಿರೀಟ ಇಟ್ಟು ಅಲಂಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ ಅಂತಲೇ ಅನಿಸ್ಬಿಡತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದು ಇಲ್ಲ. ಸೊ ಕಿರೀಟ ದೇವರಿಗಂತೂ ಬೇಕೇ ಬೇಕು ಅಲ್ವಾ. ಸೊ ಇದು ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಫುಲ್ ಮೆಟಲಲ್ಲಿ ಮಾಡಿರೋಂಥದ್ದು, ಸಿಕ್ಕಾಪಟ್ಟೆ ಗಟ್ಟಿ ಇದೆ ಫ್ರೆಂಡ್ಸ್. ಇದು ಲೈಕ್ ಅರೌಂಡು 200 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಗ್ರೀನ್ ಮತ್ತು ಪಿಂಕ್ ಕಲರ್ ಸ್ಟೋನ್ಸ್ ಆ್ಯಂಡ್ ಆಲ್ಸೋ ವೈಟ್ ಕಲರ್ ಸ್ಟೋನ್ಸಲ್ಲಿ ಮಾಡಿದ್ದಾರೆ. ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಸೊ ನೋಡಿದ್ರೆ ದೇವಿ ನಿಜವಾದ ನಾವೇನು ಫೋಟೋದಲ್ಲೆಲ್ಲ ನೋಡ್ತೀವಲ್ವ, ಮತ್ತು ದೇವಸ್ಥಾನದಲ್ಲೆಲ್ಲ ಕಿರೀಟ ಹಾಕ್ತಾರಲ್ಲ, ಸೇಮ್ ಅದೇ ರೀತಿನಲ್ಲೇ ಬಂದಿದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ 2 ಕಡೆ ಕೂಡ ಹುಕ್ ಕೊಟ್ಟಿದ್ದಾರೆ. ನಾವು ಈಸಿಯಾಗಿ ಥ್ರೆಡ್ ಮೂಲಕ ನಾವು ಕಳ್ಸೋಕ್ಕೆ ಇದನ್ನು ನಾವು ನೀಟಾಗಿ ಅಸೆಂಬಲ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಕಟ್ ವರ್ಕ್ ಡಿಸೈನಲ್ಲಿ ಸಖತ್ತಾಗಿದೆ. ಸೊ ನಾನು ಹೇಳೋದೇ ಬೇಡ ಕ್ವಾಲಿಟಿ ಎಲ್ಲ ಹೇಗಿದೆ, ಡಿಸೈನ್ ಎಲ್ಲ ಹೇಗಿದೆ ಅಂತೇಳಿ. ನೀವೇ ವಿಡಿಯೋದಲ್ಲಿ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಹೊರಗಡೆ ಕೂಡ ನಾವು ಕೇಳಿದ್ವಿ 1,500 ಮತ್ತು 1,800 ರೂಪಾಯಿ, ಹೀಗೆ ಒಂದೊಂದು ಕಡೆ ಒಂದೊಂದು ಶಾಪಲ್ಲೆಲ್ಲ ಹೇಳಿದರು. ಮೀಶೋದಲ್ಲಿ ಇದು ಬಂದು ಜಸ್ಟ್ 745 ರೂಪಾಯಿಗೆ ನಾನು ತೊಗೊಂಡಿದ್ದು. ತುಂಬ ಗ್ರ್ಯಾಂಡಾಗಿರೋ ತೊಗೊಂಡಿದ್ದೀವಿ ನಾವು, ಸ್ವಲ್ಪ ಬೇಕು ಅಂತ ಹೇಳಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಕೂಡ ಆಪ್ಷನ್ ಇದೆ, ನಿಮ್ಗೆ ಇಷ್ಟು ಗ್ರ್ಯಾಂಡ ಬೇಡ, ಒಂದು ಮೀಡಿಯಮಲ್ಲಿ ಬೇಕು ಅಂತ ಹೇಳಿದ್ರೆ 320 to 400 ರುಪೀಸ್ನಲ್ಲಿ ಸಿಗುತ್ತೆ. ಸೊ ನೀವು ಅದಾರು ಪರ್ಚೇಸ್ ಮಾಡಿ ಅಥವಾ ಇದಾರು ಕೂಡ ನೀವು ಪರ್ಚೇಸ್ ಮಾಡಿ, ಎಲ್ಲಾದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವೇ ನೋಡ್ತಿದ್ರಲ್ಲ. ಸೊ ನಿಮ್ಮ ಮನೇಲೂ ಕೂಡ ನೀವು ವರಮಹಾಲಕ್ಷ್ಮಿ ಕೂರಿಸಿದಾಗ ಈ ಒಂದು ಕಿರೀಟ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಜಸ್ಟ್ 745 ರೂಪಾಯಿಗೆ ನಾನು ಇದನ್ನು ತೊಗೊಂಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ತೊಗೊಳ್ಳಿ ಓಕೆನಾ. ಆ್ಯಂಡ್ ಲಾಸ್ಟ್ ಒಂದು ಬಂದು ನಾನು ಡೊನೇಟ್ನ ತೋರಿಸ್ತಾ ಇದ್ದೀನಿ, ಅಂದರೆ ಬನ್ ತೋರಿಸ್ತಾ ಇದ್ದೀನಿ, ಹೇರ್ ಬನ್ನು. ಸೊ ಲಕ್ಷ್ಮಿಗೆ ಅಲಂಕಾರ ಮಾಡಿದಾಗ ಈ ಒಂದು ಬನ್ನ ಸುಮಾರು ಜನ ಹಾಕಿರೋದನ್ನ ನಾನು ನೋಡಿದ್ದೆ. ಸೊ ನಾವು ಕೂಡ ಹಾಕೋಣ ಅಂತ ಹೇಳಿ ಸೊ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಪರ್ಲ್ ಡಿಸೈನ್ನಲ್ಲಿ ಮಾಡಿದ್ದಾರೆ ಮತ್ತು ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ಕ್ಮ್ಯಾನ್ಶಿಪ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಕೂಡ ಎಲ್ಲೂ ಆಚೆ ಈಚೆ ಆಗಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಹೈ ಕ್ವಾಲಿಟಿನಲ್ಲಿ ಪರ್ಲ್ಸ್ ಆಗಿರ್ಬೋದು ಮತ್ತು ಮೆಟೀರಿಯಲ್ ಎಲ್ಲದೂ ಕೂಡ ಪ್ರೀಮಿಯಂ ಹೈ ಕ್ವಾಲಿಟಿನಲ್ಲಿ ಹಾಕಿದ್ದಾರೆ. ಆ್ಯಂಡ್ ಫಿಕ್ಸ್ ಮಾಡೋದು ಕೂಡ ತುಂಬಾ ಈಸಿ, ನೀವೇ ನೋಡ್ತಿದ್ರಲ್ವ. ಸೊ ಕೆಳಗಡೆ ಈ ರೀತಿ ಥ್ರೆಡ್ ಕೂಡ ಕೊಟ್ಟಿದ್ದಾರೆ, ನಾವು ಆರಾಮಾಗಿ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು. ಸಿಂಥೆಟಿಕ್ ಹೇರ್ ಬರುತ್ತೆ ಫ್ರೆಂಡ್ಸ್, ಇದು ಹೈ ಕ್ವಾಲಿಟಿನಲ್ಲಿದೆ. ಸೊ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಈ ಸಲ ಟ್ರೈ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬನ ಡೆಕೋರೇಷನ್ ಮಾಡೋದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡಿ. ತುಂಬ ಚೆಂದ ಕಾಣಿಸುತ್ತೆ ಮಾತ್ರ ಹಾಕಿದಾಗ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 474 ರೂಪಾಯಿ ಕೊಟ್ಟಿದ್ದು. ನಾವು 2 ತರಿಸಿದ್ದೀವಿ, ಬಿಕಾಸ್ ನನ್ನ ಮನೆಗೆ ಒಂದು ಬೇಕು ಆ್ಯಂಡ್ ನಮ್ಮ ದೊಡ್ಡಮ್ಮನ ಮನೆ ಬೇಕು ಅಂತ ಹೇಳಿ 2 ಕೂಡ ಪರ್ಚೇಸ್ ಮಾಡಿದ್ವಿ. 2 ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ವಿತ್ ಟ್ಯಾಗ್ ಇರೋಂಥ ಅಂದರೆ ಥ್ರೆಡ್ ಇರೋದು ಬೇಕು ಅಂತ ಹೇಳಿದ್ರು ಕೂಡ 474 ರೂಪಾಯಿ ನಾನು ಏನು ತರಿಸಿದ್ದೀನಲ್ವ, ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ವಿತೌಟ್ ಥ್ರೆಡ್ ಅಂದರೆ ನಿಮಗೆ ಟೈ ಮಾಡೋದು ಬೇಡ, ಜಸ್ಟ್ ನಮಗೆ ರೌಂಡ್ ಬಂದಿದ್ದರೆ ಸಾಕು ಅಂತ ಹೇಳಿದರೆ ಅದು ಇನ್ನೂ ನಿಮಗೆ 132 ರೂಪಾಯಿನಲ್ಲಿ ಸಿಗುತ್ತೆ, ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಅದನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. 2 ಕೂಡ ಲಿಂಕ್ ಕೊಟ್ಟಿರ್ತೀನಿ, ಯಾವ್ದಾದ್ರು ಕೂಡ ತಗೊಳ್ಳಿ
ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತು ನಾನು ತೋರಿಸಿರುವಂಥ ಎಲ್ಲದೂ ಕೂಡ ನಿಮಗೆ ಲೈಕ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಮುಖವಾಡ ಆಗಿರ್ಬೋದು, ಕಿರೀಟ ಆಗಿರ್ಬೋದು ಆ್ಯಂಡ್ ಡೋನೆಟ್ ಬನ್ ಆಗಿರ್ಬೋದು, ಸೊ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲದು ಕೂಡ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ, ನಾಟ್ ಪ್ರೀಮಿಯಂ, ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹಬ್ಬ ಬರೋಷ್ಟರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.